ಕಾಡಾನೆ ದಾಳಿಗೆ ವಯೋವೃದ್ಧೆ ಸಾವು, ಮೃತದೇಹ ಮುಟ್ಟಲು ಬಿಡದೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕಣಗುಪ್ಪೆ ಗ್ರಾಮದ 74 ವರ್ಷ ವಯಸ್ಸಿನ ದ್ಯಾವಮ್ಮ ಎಂಬುವವರು ಹಿಂದಿನ ದಿನ ದನಕರುಗಳು ಮನೆಗೆ ವಾಪಸ್ಸಾಗಿಲ್ಲವೆಂದು ಮುಂಜಾನೆ ಅವುಗಳನ್ನು ಹುಡುಕುತ್ತಾ ಹೋಗಿದ್ದು ಹತ್ತಿರದ ಬೆಳ್ಳಾವರ ಗ್ರಾಮದ ರಸ್ತೆ ಬದಿಯ ಚರಂಡಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಇದಕ್ಕೆ ಕಾರಣ ಕಾಡಾನೆಗಳು. ಇನ್ನು ಗ್ರಾಮದ ಸುತ್ತಮುತ್ತ ದಿನನಿತ್ಯ ಕಾಡಾನೆಗಳು ಕಾಣಿಸುತ್ತಿದ್ದರೂ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಇದ್ದುದರಿಂದ ಕಾಡಾನೆ ದಾಳಿಗೆ ಈ ದಿನ ನನ್ನ ಪತ್ನಿ ಮೃತಪಟ್ಟಿದ್ದಾರೆ ಎಂದು ಪತಿ ತಿಮ್ಮೇಗೌಡ ಆರೋಪಿಸಿದ್ದಾರೆ. ಇನ್ನು ಕಾಡಾನೆ ದಾಳಿಯಿಂದ ಮೃತಪಟ್ಟ ವಿಷಯ ಹೊರಬೀಳುತ್ತಿದ್ದಂತೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸ್ಥಳಕ್ಕೆ ಆಗಮಿಸಿ ಕಾಡಾನೆ ದಾಳಿಗೆ ತುತ್ತಾದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಕಲ್ಪಿಸುವವರೆಗೂ ಮೃತ ದೇಹವನ್ನ ಮುಟ್ಟಬಾರದು ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಪೊಲೀಸ್ ಹಾಗೂ ವಲಯ ಅರಣ್ಯಾಧಿಕಾರಿ ಯತೀಶ್ ಭೇಟಿ ನೀಡಿ ಮುಂದಿನ ಕ್ರಮ ವಹಿಸಲು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನ ಸಾಗಿಸಲು ಅವಕಾಶ ನೀಡಿ ಎಂದು ಮನವಿ ಮಾಡಿದ್ದಾದರೂ ಅದಕ್ಕೊಪ್ಪದ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು, ಶಾಸಕರು ಸ್ಥಳಕ್ಕೆ ಆಗಮಿಸಿ ಸೂಕ್ತ ಪರಿಹಾರ ಹಾಗೂ ಕಾಡಾನೆಗಳಿಂದ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಪಟ್ಟು ಹಿಡಿದರು. ನಂತರದಲ್ಲಿ ಶಾಸಕ ಸುರೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರದ ಭರವಸೆ ನೀಡಿ ಗ್ರಾಮಸ್ಥರ ಹಾಗೂ ಕುಟುಂಬಸ್ಥರ ಮನವೊಲಿಕೆಯ ನಂತರ ಶವವನ್ನ ಸಂಸ್ಕಾರಕ್ಕೆ ಕೊಂಡೊಯ್ಯಲಾಯಿತು. ಒಟ್ನಲ್ಲಿ ಮುಗಿಯದ ಕಾಡಾನೆ ಮಾನವನ ಸಂಘರ್ಷಣದಲ್ಲಿ ಇಂದು ಮತ್ತೊಂದು ಅಮಾಯಕ ವೃದ್ಧ ಮಹಿಳೆಯ ಸಾವಾಗಿದೆ. ಪರಿಹಾರದ ರೂಪದಲ್ಲಿ ಸಾವಿಗೆ ಒಂದು ಬೆಲೆ ಕಟ್ಟಿ ಸರ್ಕಾರವು ಕೈ ತೊಳೆದುಕೊಂಡಿದೆ. ಮುಗಿಯದ ಕಥೆಯ ಮತ್ತೊಂದು ಅಧ್ಯಾಯಕ್ಕೆ ತಾಲೂಕಿನ ಜನ ಸಾಕ್ಷಿಯಾಗಿದ್ದಾರೆ. ಮುಂದಿನ ಕ್ರಮ ನೀವು ಅರಣ್ಯ ಸಚಿವರು ಮಾತಾಡಿದ್ದೀರಾ? ಅರಣ್ಯ ಸಚಿವರು ಬರೋ ಕೇಳಿದ್ದೀರಾ? ಕರೆಸಿ ಜಿಲ್ಲಾಧಿಕಾರಿಗಳನ್ನ ಅರಣ್ಯ ಸಚಿವರನ್ನ ಕರೆಸಿ ಸ್ಥಳಕ್ಕೆ. ಇಲ್ಲಿ ಒಂದು ಎರಡಲ್ಲ, ನಿತ್ಯ ಪ್ರಾಣಗಳು ಹೋಗ್ತಾ ಇದ್ದರೆ ಈ ಸಂದರ್ಭದಲ್ಲಿ ಜೀವನ ಮಾಡೋದು ಕಷ್ಟ ಆಗುತ್ತೆ. ಮನುಷ್ಯನ ಜೀವನ ಅಮೂಲ್ಯ ಅಂತಕ್ಕಂಥದ್ದು ಎಲ್ಲ ಹೇಳ್ತಾರೆ, ಬೇಕಲ್ವಾ? ಬರಲಿ ಅರಣ್ಯ ಸಚಿವರನ್ನ ಕರೆಸೋರು ಪೂರ್ಣ ಏನು ಮಾಡೋಕ್ಕಾಗುತ್ತೆ? ಈಗ ಇವತ್ತು ದ್ಯಾವಮ್ಮಂದಾಗಿದೆ ಪರಿಸ್ಥಿತಿ, ನಾಳೆ ಇನ್ನೊಬ್ರದ್ದು ಆಗೋದು ಬೇಡ. ಕರೆಸಿ. ತೋಟ ಕಾರ್ಮಿಕರಿಗೂ ತೊಂದರೆ ಆಗಿದೆ. ಸರ್ಕಾರಕ್ಕೆ ಹಲವಾರು ಬಾರಿ ಒಂದು ಇವತ್ತೇನು ದೇವಮ್ಮನವ್ರು ತೀರೋಗಿದ್ದಾರೆ, ಇದಕ್ಕೆ ಸರ್ಕಾರವೇ ನೇರ ಹೊಣೆ, ಅಧಿಕಾರಿಗಳು ನೇರ ಹೊಣೆ. ಇದರಲ್ಲಿ ಯಾವುದೇ ಥರದ ಇದಿಲ್ಲ. ಯಾಕೆಂದರೆ ನಿಮ್ಮ ದೌರ್ಬಲ್ಯಗಳು ನೀವು ಕರೆಕ್ಟಾಗಿ ಮಾಡದೇ ಇರ್ತಕ್ಕಂಥ ಇದೇನು ಇವತ್ತಿಂದು ಹೊಸದನೇನಲ್ಲ. ಈ ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಬೇಲೂರು ಈ ಭಾಗದಲ್ಲಿ ಅತಿ ಹೆಚ್ಚು ಇದಾಗ್ತಾ ಇದೆ. ಎವ್ರಿಡೇ ನಿಮ್ಮ DF ಫೋನ್ ಮಾಡ್ತೀವಿ, ನಿಮ್ಮ RF ಫೋನ್ ಮಾಡ್ತೀವಿ, ಯಾರೂ ಸ್ಪಂದಿಸೋದಿಲ್ಲ. ಒಂದು ಪಟಾಕಿ ಇಲ್ಲ, ಆನೆಗಳನ್ನ ನೋಡೋಕೆ ಬಿಟ್ಬಿಟ್ಟು ಪಟಾಕಿ ಥರ ಹೋಗ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರ ಬೇಕು. ಜನ ನಮ್ಮನ್ನು ಚೀಮಾರಿ ಹಾಕ್ತಾರೆ, ಈಗಾಗಲೇ ಚೀಮಾರಿ ಹಾಕಿದ್ದಾರೆ ಬೆಳಗ್ಗೆಯಿಂದ. ಅರಣ್ಯ ಸಚಿವರು ಬರಲಿ, ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿ, ನಿಮ್ಮ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಅವ್ರು ಏನು ಆಶ್ವಾಸನೆ ಕೊಡ್ತಾರೆ ಜನರಿಗೆ ಕೊಡಲಿ. ಈಗಾಗಲೇ 86 ಇವತ್ತಿಗಾಗಿದೆ ಸರ್. ಇನ್ನು 87ಕ್ಕೆ ಅವಕಾಶ ಕೊಡ್ದಂಗೆ ದಯವಿಟ್ಟು ನೀವು ಒಂದಿಷ್ಟು, ನಿಮಗೆ ನಾನು ಪ್ರತ್ಯೇಕವಾಗಿ ಮನವಿ ಮಾಡಿದ್ದೀನಿ. ಸದನದಲ್ಲಿ 5 ಸದನಗಳು ನನ್ನ ಅವಧಿಗೆ ಬಂದಂಥ ಸದನದಲ್ಲಿ ಅಲ್ಲ, ನನ್ನ ಅವಧಿಯಲ್ಲಿ ಬಂದಂಥ 5 ಸದನಗಳಲ್ಲೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ. ಇವತ್ತು ರೈತರು, ಶಾಲಾ ಮಕ್ಕಳುಗಳು ತತ್ತರಿಸಿ ಹೋಗಿದ್ದಾರೆ. ಇಲ್ಲಿ ಜೀವನ ಬೇಡ ಅಂತಕ್ಕಂಥದ್ದಾಗಿದೆ ಸರ್. ಇಲ್ಲ, ತಾವು ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಟ್ಟು ಆಮೇಲೆ ಸ್ಥಳಾಂತರ ಮಾಡಿಸಿ ಸರ್. ಇಲ್ಲ, ಇವ್ರನ್ನೇ ಎಲ್ಲಾದರೂ ಸ್ಥಳಾಂತರ ಮಾಡಿಸ್ಬಿಟ್ಟು ಯಾವ್ದಾರ ಮಾರ್ಕೆಟಲ್ಲಿ ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ರೆಡಿ ಇದ್ದಾರೆ ಸರ್. ಎಸ್, ದಯವಿಟ್ಟು ಇದಕ್ಕೆ ಇದು ಮಾಡ್ಬೇಕು ಸರ್. ಆಮೇಲೆ ತಾವು ದಯವಿಟ್ಟು ಸರ್ಕಾರದ ಒಂದು ಭಾಗ ತಾವು ಮುಖ್ಯಮಂತ್ರಿಗಳನ್ನ ಹೊರತುಪಡಿಸಿದ್ರೆ ನೀವೆಲ್ಲ
ಪವರ್ಫುಲ್ ಮಿನಿಸ್ಟರ್ಗಳು. ಜಿಲ್ಲೆನಲ್ಲಿ ಈ ಥರದ ವ್ಯವಸ್ಥೆ ಆದಾಗ ನಿಮ್ಮ ಜಿಲ್ಲಾಧಿಕಾರಿಗಳು ಬೇಜವಾಬ್ದಾರಿಯಿಂದ ಸ್ಥಳಕ್ಕೆ ಬರದಲ್ಲೇ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಇದು ಸರ್, ಇದು ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥ ಏನು ಸರ್ ಇದು? ಇಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕಲ್ಲ ಸರ್. ಆಯಿತು, ನೀವೇನೋ ದೂರದಲ್ಲಿದ್ದೀರಾ, ನೀವು ಬಂದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ನಾನು ಇವ್ರಿಗೆ ಮನವಿ ಮಾಡ್ತೀನಿ, ನಮ್ಮ ಸಾರ್ವಜನಿಕ ಇಲ್ಲಪ್ಪ ಮಂತ್ರಿಗಳು ಬರ್ತಾರೆ ಅಂತ. ಆದರೆ ಜಿಲ್ಲಾಧಿಕಾರಿಗಳು ಬರೋರು ಯಾವುದೇ ಕಾರಣದಿಂದ ಬಾಡಿ ಎತ್ಸಲ್ಲ ಸರ್. ಅವರು ಹಾಸನ ಜಿಲ್ಲೆಗೆ ಬಂದಿರೋ ನಟನೆ ಮಾಡೋದಕ್ಕಲ್ಲ, ಡ್ರಾಮಾ ಮಾಡೋದಕ್ಕಲ್ಲ, ಇಲ್ಲಿ ಬರಬೇಕು. ರೈತರುಗಳ ಸಂಕಷ್ಟಕ್ಕೆ ಒಂದು ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇವರಿಗೆ ವಿಡಿಯೋ ಕಾನ್ಫರೆನ್ಸ್ ಇದೆಯಂತೆ. ಯಾವುದು ಸರ್ ವಿಡಿಯೋ ಕಾನ್ಫರೆನ್ಸ್? ಜೀವನಕ್ಕಿಂತ ಒಂದು ವಿಡಿಯೋ ಕಾನ್ಫರೆನ್ಸ್ ಮೇಲೆ ನೀವು ಇವಾಗ ಈಗಲೇ ಡೈರೆಕ್ಷನ್ಸ್ ಕೊಡಬೇಕು. ಸ್ಥಳಕ್ಕೆ ಅವ್ರು ಬರಬೇಕು. ಸ್ಥಳಕ್ಕೆ ಅವ್ರು ಬರ್ದ ಹೋದ್ರೆ ಯಾವುದೇ ಕಾರಣದಿಂದ ಸಾರ್ವಜನಿಕರು ಬಾಡಿ ಎತ್ತಕ್ಕೆ ಬಿಡಲ್ಲ. ಎಸ್ ಸರ್. DF ಅವರು ಬರಬೇಕು, ಸಂಬಂಧಪಟ್ಟ DC ಅವರು ಬರಬೇಕು, ಅದು ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಬರಬೇಕು, ಇದ್ರಲ್ಲಿ ಅರಣ್ಯ ಮಂತ್ರಿಗಳು ಕೂಡ ಬರಬೇಕು. ಆ ಬರೋವರೆಗೂ ನಾವು ಬಾಡಿನ ಇಲ್ಲಿ ಎತ್ತಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ಅಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಅದು ಎತ್ತಕ್ಕೆ ಬಿಡ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ನಾವು ಎತ್ತಕ್ಕೆ ಬಿಡೋದಿಲ್ಲ. ಅದನ್ನ ಈ ಮೂಲಕ ನಮ್ಮ ಇಲ್ಲಿ ಸ್ಥಳೀಯಲ್ಲಿರುವಂತ ಅಧಿಕಾರಿಗಳನ್ನ ಮನವಿ ಮಾಡ್ತೀನಿ. ಕೈ ಮುಗಿದ ವಿನಂತಿ ಮಾಡ್ಕೊತೀನಿ. ಎಚ್ಚರಿಕೆ ಅಲ್ಲ, ತಿಳ್ಕೋಬೇಕು ಅಧಿಕಾರಿಗಳು. ಅದು ಮಿತಿಮೀರುವಾಗಿದೆ. ಏನೇ ಆದ್ರೂ ಕೂಡ ಸರ್ಕಾರಕ್ಕೂ ಮನವರಿಕೆ ಮಾಡ್ಕೊಟ್ಟಿದೀವಿ, ಅಧಿಕಾರಿಗಳಿಗೂ ಮನವರಿಕೆ ಮಾಡ್ಕೊಟ್ಟಿದೀವಿ. ಏನೇ ಆದ್ರೂ ಕೂಡ ಇದ್ರ ಬಗ್ಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಈಗ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಅಷ್ಟು ಬಿಟ್ಟರೆ ಏನು ಮಾಡೋಕ್ಕಾಗೋದಿಲ್ಲ. ಏನೋ ನಮ್ಮ ಊರು ಬೆಳ್ಳಾವರ ಪಕ್ಕ ಕಣಗುಪ್ಪೆ ಅನ್ನೋ ಗ್ರಾಮ. ಆ ಗ್ರಾಮದವ್ರ ಪಾಪ ಅವರು ದನ ಕೂಲಿ ಕಾರ್ಮಿಕರಿದ್ದಾರೆ, ತುಂಬಾ ಬಡವರು ಕೂಡ ಇದ್ದಾರೆ. ಅವ್ರೇನಪ್ಪ ಅಂತ ಹೇಳಿದ್ರೆ ಅವರೆಲ್ಲ ನನ್ನೆ ದನ ಬಂದಿರಲಿಲ್ಲ ಅಂತ ಹೇಳಿದ್ರಂತೆ. ದನ ಬಂದಿಲ್ಲ ಅಂತ ಹೇಳಂದಾಗ ಅದೇ ಮಲಗಿದ್ದಾರೆ. ಬೆಳಗಿನ ಜಾವ ಎಷ್ಟೊತ್ತಿನಲ್ಲಿ ಅಂತ ಸರಿ ನನಗೆ ಗೊತ್ತಿಲ್ಲ. ಅದು ದನ ಬಂದಿಲ್ಲ ಅಂತ ಹೇಳಿ ಏನೋ ಒಂದು ಸ್ವಲ್ಪ ಹೊರಗಡೆ ಸೌಂಡ್ ಆಗಿದೆ. ದನ ಬಂದಿರಬೇಕು ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಆನೆ ಅಟ್ಯಾಕ್ ಮಾಡಿದೆ ಅಂತ ಅನಿಸ್ತದೆ. ನಮ್ಮ ದ್ಯಾವಮ್ಮ ಅಂದ್ಬಿಟ್ಟು ಅವರು ನಮ್ಮ ತಾಯಿ ಅಕ್ಕ, ನಮ್ಮ ದೊಡ್ಡಮ್ಮ, ಅವರಿಗೆ ಮಕ್ಕಳಿಲ್ಲ. ಅವರು ಬೆಳಗಿನ ಜಾವ ದನ ನೋಡೋಕ್ಕೆ ಅಂತ ಬಂದಿದ್ದಾರೆ. ದನ ನೋಡೋಕ್ಕೆ ಅಂತ ಬಂದಾಗ ಆನೆ ಅಡ್ಡ ಸಿಕ್ಕಿ ತುಣಿದಾಕಿ ಹೋಯ್ತೆ. ಇದು ಇವರೊಬ್ಬರದ ಕತೆ ಅಲ್ಲ ಇದು. ಯಾಕೆಂದರೆ ಸುತ್ತಮುತ್ತಲಿನಲ್ಲಿ ಈ ಥರದ್ದು ತುಂಬ ಆಗ್ತಾ ಇದ್ದಾವೆ. ಇದಕ್ಕೆ ಸರಿಯಾದ ಕ್ರಮ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಇದಕ್ಕೆಲ್ಲ ಅನುಭವಿಸ್ತಾರೆ ಯಾರು ಅಂದ್ರೆ ನಾವು ಬಡವರುಗಳಾದವರು. ನಮಗೆ ಸರಿಯಾದ ರೀತಿ ಪರಿಹಾರ ಸಿಗಲ್ಲ. ಮತ್ತು ಸರಿಯಾದ ರೀತಿಯಲ್ಲಿ ಈಗ ಬರ್ತಾರೆ, ಈಗ ಸಾವಾಗಿದೆ ಅಂದ್ಬಿಟ್ಟು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ನಮಗೆ ಪರಿಹಾರ ಆಗಲಿ ಅದಕ್ಕೆ ಸಂಬಂಧಪಟ್ಟವ್ರು ಬಂದು ಇದನ್ನ ಏನಾಗಿದೆ ಅಂತ ನೋಡೋ ಅಂಥದ್ದಾಗಲಿ ಮಾಡಲ್ಲ.